ಮಹಿಳೆಯರು ಸಾಮಾನ್ಯವಾಗಿ ಇದನ್ನು ಅವ್ರ ಪರಿಸರದಲ್ಲಿ ಕೇಳಿರ್ತಾರೆ. ಒಳ್ಳೆಯ ಮಹಿಳೆ ಅಂದರೆ ಯಾರು ತುಂಬ ಸೈಲೆಂಟ್ ಆಗಿರ್ತಾರೆ, ಯಾರು ತುಂಬ ಕಾಂಪ್ರಮೈಸ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ, ಇಂಥವ್ರು ಅಂತ. ನಾನು ಮುಂಚೆಯಿಂದನೂ ಕರೇಜಸ್ ಆಗಿರೋ ವಿಮೆನ್ ನೋಡಿದ್ರೆ ಇನ್ಸ್ಪೈರ್ ಆಗ್ತದೆ. ಅವರಿಗೋಸ್ಕರ ತಗೊಳ್ಳುವಂಥ ನಿಲುವುಗಳು, ಧೈರ್ಯವಾಗಿ ಅವ್ರ ಒಪಿನಿಯನ್ಗಳನ್ನ ಹೇಳುವಂಥದ್ದು ಇರ್ಬೋದು, ಇದೆಲ್ಲ ಅಷ್ಟು ಸುಲಭ ಅಲ್ಲ ಅಂತ ಅನಿಸ್ತಿತ್ತು. ರೀಸೆಂಟಾಗಿ ಒಂದು ಆರ್ಟಿಕಲ್ ಓದಿದೆ. ಅದರಲ್ಲಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥ ಮಹಿಳೆಯರು ಈ 8 ಪದಗಳನ್ನ ಯೂಸ್ ಮಾಡ್ತಾರೆ ಅಂತ ಬರೆದಿತ್ತು. ಎಲ್ಲರಿಗೂ ಸ್ಟ್ರಾಂಗ್ ಪರ್ಸ್ನಾಲಿಟಿ ವಿಮೆನ್ ಆಗಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಮೊದಲೇ ಪದ ಐ ಡಿಸ್ಅಗ್ರಿ. ನಾನಿದನ್ನು ಒಪ್ಪೋದಿಲ್ಲ ಅಂತ. ಮುಂದಿರುವಂಥ ವ್ಯಕ್ತಿ ಏನಾದರೂ ಹೇಳಿದಾಗ ಅದು ಅವಳಿಗೆ ಸರಿ ಇಲ್ಲ ಅಂತ ಅನಿಸಿದಾಗ ಧೈರ್ಯವಾಗಿ ಐ ಡಿಸ್ಅಗ್ರಿ ಅಂತ ಅವಳು ಹೇಳ್ತಾಳೆ. ಇದು ಸ್ವಲ್ಪ ಸೊಕ್ಕು ಅಂತ ಅನಿಸ್ಬೋದು, ಆದರೆ ಅವಳು ಹೇಳಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಬೀಯಿಂಗ್ ಎಂಪಥೆಟಿಕ್, ಅಂದರೆ ಸಹಾನುಭೂತಿಯಿಂದ ಹೇಳ್ತಾಳೆ. ಆದ್ದರಿಂದ ಒಂದು ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಇರುತ್ತೆ. ಅವಳ ಗ್ರೋತಿಗೂ ಇದು ಹೆಲ್ಪ್ ಆಗುತ್ತೆ. ಎರಡನೇದು ನೋ ಐ ಕಾಂಟ್ ಡೂ ದಿಸ್. ಇಲ್ಲ, ಇದು ನನ್ನ ಹತ್ರ ಮಾಡೋಕ್ಕೆ ಆಗೋದಿಲ್ಲ ಅಂತ. ಸಹಾಯ ಮಾಡೋದು ಒಳ್ಳೆಯದು, ಆದರೆ ನಮ್ಗೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲೂ ಸಹಾಯ ಮಾಡೋಕ್ಕೆ ಹೋದಾಗ ಆ ಸಹಾಯ ಅವರಿಗೂ ಸಲ್ಲೋದಿಲ್ಲ, ನಮಗೂ ಅದನ್ನು ನೆಮ್ಮದಿಯಾಗಿರೋಕ್ಕೆ ಆಗೋದಿಲ್ಲ. ಇದರಿಂದ ಅವಳಿಗೆ ಅವಳು ಏನು ಅಂತ ಗೊತ್ತಾಗುತ್ತೆ, ಅವಳ ಬೌಂಡ್ರೀಸ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಬೇರೆಯವ್ರು ಹೇಳ್ತಾರೆ ಅವಳು ಯಾರು, ಅವಳೇನು ಮಾಡಬೇಕು ಅಂಥೇಳಿ. ಉಳಿದಿರುವಂಥ ಪದಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.